ಚರ್ಚೆ ಮಾಡಿ ಫೈನಲೈಸೇಷನ್ ಮಾಡಿದ್ದೀವಿ. ಅನೇಕ ಸಂಘ ಸಂಸ್ಥೆಗಳು ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತೆಲ್ಲರೂ ಕೂಡ ಕರೆದು ಅವರ ಅಭಿಪ್ರಾಯಗಳನ್ನ ಕೇಳಿದ್ದೇನೆ. ಇಲ್ಲಿ ಪಾಲಿಸಿನ ಸದ್ಯದಲ್ಲೇ ಇನ್ನೊಂದು ವಾರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಡ್ರಾಫ್ಟ್ ಪಾಲಿಸಿನ 15 ದಿನ ಯಾರಾದ್ರೂ ಅಬ್ಜೆಕ್ಷನ್ ಹಾಕೋದಿದ್ರೆ ಅದು ಕೂಡ ಟೈಮ್ ಅನ್ನು ಕೊಡ್ತೇವೆ. ಇಲ್ಲಿ 60 ಅಡಿ ಇನ್ನ ಜಾಸ್ತಿ ಇರುವಂತಹ ರೋಡ್ಗಳಲ್ಲಿ ಗ್ರೂಪ್ ಪ್ಯಾಕೇಜಸ್ ಮಾಡಿ ಪ್ರಿಪೇರ್ ಮಾಡಿ ಅವಕಾಶನ ಮಾಡಿಕೊಡ್ತೀವಿ. ಪಬ್ಲಿಕ್ ಮತ್ತು ಪ್ರೈವೇಟ್ ಪ್ರಾಪರ್ಟಿ ಎರಡು ಆಸ್ತಿಗಳ ಮೇಲೂ ಕೂಡ ಅಳವಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಆ ಓನರ್ಸ್ ಹತ್ರ ಬೇಕಾದ್ರೆ ಅವರು ಯಾರು ತೆಗೆದುಕೊಳ್ತಾರೆ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರ ಬಿಲ್ಡಿಂಗ್ ಮೇಲೂ ಹಾಕೊಳ್ಬಹುದು. ಅವ್ರಿಗೆ ಏನ್ ಬೇಕೋ ಬಾಡಿಗೆ ಅವ್ರಿಗೆ ಕೊಡ್ಬೇಕಾಗ್ತದೆ. ನಮ್ಮ BBMP ಏನು ಅವರು ನಮ್ಗೆ ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಆಮೇಲೆ ಸೈಜ್ ಆಫ್ ದಿ ಬಿಲ್ಡಿಂಗು, ಹೈಟ್ ಇವೆಲ್ಲ ಒಂದು ಯೂನಿಫಾರ್ಮಿಟಿ ಫಿಕ್ಸ್ ಮಾಡ್ತೀವಿ. ಒಂದು ಬರೀ 10 ಅಡಿ 20 ಅಡಿ ಹಾಕೋದು, ಒಂದು 10 ಅಡಿ 5 ಅಡಿ ಹಾಕೋದು, ಇನ್ನೊಂದು 10 ಅಡಿ 40 ಅಡಿ ಹಾಕೋದು, 20 40 ಆ ರೀತಿ ಮಾಡ್ತಾರೆ. ಒಂದು ರೋಡ್ ಅಂತ ಆದ್ಮೇಲೆ ಒಂದು ಯೂನಿಫಾರ್ಮ್ ಹೋಲ್ಡಿಂಗ್ ನ ರಸ್ತೆಯಲ್ಲಿ ಎಲ್ಲ ಕೂಡ ಸುಂದರವಾಗಿ ಕಾಣಬೇಕು ಆ ದೃಷ್ಟಿಯಿಂದ. ಆಮೇಲೆ ಏನು ಕ್ವಾಲಿಟಿ ಮಾಡಬೇಕು, ಏನ್ ಮೆಟೀರಿಯಲ್ ಉಪಯೋಗಿಸ್ಬೇಕು ಅಂತ ನಾವು ಮುಂದಕ್ಕೆ ಅದನ್ನ ಸ್ಪೆಸಿಫೈ ಮಾಡ್ತೀವಿ. ಆಮೇಲೆ ಏನಾದ್ರು ಕ್ಯಾಟಗರಿ ನಮ್ಮ ಸರ್ಕಾರ ಆದೇಶ ಪ್ರಕಾರ ಏನೇನು ರಿಸರ್ವೇಶನ್ಸ್ ಇದೆ ಆ ರಿಸರ್ವೇಶನ್ ಕೂಡ ಎಕ್ಸಿಸ್ಟಿಂಗ್ ಗವರ್ಮೆಂಟ್ ಪಾಲಿಸಿ ಇದೆ, ಆ ಪಾಲಿಸಿ ಪ್ರಕಾರ ಮಾಡ್ತೀವಿ, ಅವಕಾಶ ಮಾಡ್ಕೊಡ್ತೀವಿ. ಆಮೇಲೆ ಕೆಲವು PPP ಮಾಡಲ್ ಇದೆ, ಕೆಲವೆಲ್ಲ ಹಿಂದೆ ಗವರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿದಂತ ಕೆಲವಿದೆ. ಅದನ್ನ ಲೀಗಾಲಿಟಿ ಇತ್ತು ಅಂತ ಚೆಕ್ ಮಾಡ್ತೀವಿ. ಅವಕಾಶ ಇತ್ತು ಅವನ್ನೆಲ್ಲ ನಾವು ಸ್ವಲ್ಪ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೀವಿ. ಅವರು ಸುಮ್ಮನೆ ತೆಗೆದುಕೊಂಡು ಏನು ಮಾಡದೇ ಇದ್ದಂತ ಏನ್ ಬೇಕು ಕಾನೂನು ಪ್ರಕಾರ ಅದನ್ನು ಕೂಡ ವಜಾ ಮಾಡಿ ಬೇರೆ ಅವಕಾಶ ಮಾಡ್ತೀವಿ.